ನಿನ್ನ ಹೆಸರು? ಅಭಿಜಯ್. ನಿಮ್ಮ ಕಣ್ಣು ಮುಂದೆ ತಂದೆ ನೋಡಿದ್ಬಿಟ್ರಲ್ಲ, ಭಯ ಆಯ್ತು ಅವಾಗ? ಭಯ ಆಗಿಲ್ಲ, ಸಿಟ್ಟು ಬಂತು, ಬೇಜಾರಾಯಿತು. ಏನಂತ ಹೇಳಿದೆ ಅವ್ರಿಗೆ? ಕುತ್ತೆ, ನಮ್ಮ ಅಪ್ಪಂಗೂ ಸಾಯಿಸ್ದೆಯಲ್ಲ, ನಮ್ಮಿಬ್ಬರೂ ಸಾಯಿಸುವಂತ ಜೋರಾಗಿ ಕೂಗ್ತಿದ್ದೆ. ಅವನು ರುಕೋ ರುಕೋ ನೈ ಮೋದಿಜಿ ಕೋ ಜಾಕೆ ಬೋಲ್ದು ಎಸೆ ಆ ಥರ ಹೇಳ್ದ ಅವನು. ಆಮೇಲೆ ಹಂಗೆ ಹೋದ ಅವನು. ಏನು ಹೇಳಬೇಕು ಅನಿಸುತ್ತೆ ಈಗ ಅವ್ರಿಗೆ? ಅವ್ರು ನೀನು ಮಾತಾಡೋದು ಕೇಳಿಸ್ಕೊತಿದ್ರೆ ಏನು ಹೇಳ್ತೀಯ ಅವ್ರಿಗೆ? ಅವ್ರಿಗೆ ಏನೇ ಇದ್ರೂ ಅವ್ರಿಗೆ ಅವ್ರ ಫ್ಯಾಮಿಲಿಗೂ ಮತ್ತು ಅವರಿಗೂ ಕೆಟ್ಟ ಸಾವು ಬರಬೇಕು. ಕೆಟ್ಟ ನರಳಿ ಸಾಯಬೇಕು ಅವರೆಲ್ಲ. ಮುಂಚೆ ಎಲ್ಲೆಲ್ಲಿ ಹೋಗಿದ್ರಿ ನೀನು ಅಪ್ಪ ಅಮ್ಮ ಎಲ್ಲ? ಟುಲಿಪ್ ಗಾರ್ಡನ್, ಮೊಘಲ್ ಗಾರ್ಡನ್ ಅಂತ ಇದೆ. ಫಸ್ಟ್ ದಿನ ಅಲ್ಲಿ ಹೋಗಿದ್ದು. ಆಮೇಲೆ 2ನೇ ದಿನ ಬೋಟ್ ಹೌಸಲ್ಲಿ ಶಿಕಾರ ರೈಡ್ ಮಾಡಿದ್ವಿ. ಆಮೇಲೆ ಸೋನ್ಮಾರಿಗೆ ಹೋಗಿದ್ವಿ. 3ನೇ ದಿನ ದೂದ್ ಪತ್ರಿ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿದ್ವಿ. ಆಮೇಲೆ 2 ದಿನ ಇಲ್ಲಿ ಪೆಹಲ್ಗಾಮಲ್ಲಿ ಇತ್ತಿದ್ದು. ಸೊ 3 ದಿನ ಟ್ರಿಪ್ ಭಾಳ ಚೆನ್ನಾಗಾಗಿತ್ತು. 3 ದಿನ ಟ್ರಿಪ್ ತುಂಬ ಎಂಜಾಯ್ ಎಲ್ಲ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟು 4th ಡೇ ಹಿಂಗಾಗ್ಬಿಡ್ತು. ಅಪ್ಪನ ಜೊತೆ ಮೋಸ್ಟ್ ಮೆಮೊರೇಬಲ್ ಥಿಂಗ್ ಅಂದರೆ ಯಾವ್ದು ನೀನು ಮಾಡಿದ್ದು ಇನ್ನೂ ತನಕ? ಇದೆ ಕಾಶ್ಮೀರ ಟ್ರಿಪ್ಪು ಬೆಸ್ಟು. ಇನ್ನೂ ಸುಮಾರಿದೆ, ಈಗ ಸದ್ಯಕ್ಕೆ ನೆನಪಾಗ್ತಿರೋದಂದರೆ ಇದು ಬೆಸ್ಟು. ತುಂಬ ಎಂಜಾಯ್ ಮಾಡಿದ್ರು ಅವರು. ಅವ್ರಿಗೆ ಒಂದು ಡ್ರೀಮ್ ಇತ್ತು ಕಾಶ್ಮೀರಿಗೆ ಬರಬೇಕಂತ. ತುಂಬ ಎಂಜಾಯ್ ಮಾಡಿದ್ರು ಅವರು. ಇನ್ನು ಕಾಶ್ಮೀರ ಅನ್ನೋ ಹೆಸರು ಕೇಳಿದ್ರೆ ಏನು ಅನಿಸುತ್ತೆ ನಿಮಗೆ? ನರ್ಕ ಅಂತ ನೆನಪಾಗತ್ತಷ್ಟೆ, ಏನಿಲ್ಲ. ಯಾವ ಥರ ಕ್ಷಮಿಸೋದಕ್ಕಾಗತ್ತಾ ನಿಮ್ಮ ತಂದೆನ ಕೊಂದವ್ರನ್ನ? ಸಾಧ್ಯನೇ ಇಲ್ಲ.